ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು 10ನೇ ತರಗತಿಯ ವಿದ್ಯುತ್ ಶಕ್ತಿ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ನಾವು ಸಮಸ್ಯೆಗಳನ್ನು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಈ ಹಿಂದಿನ ವಿಡಿಯೋಗಳನ್ನು ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ನೀವು ಚೆಕ್ ಮಾಡಿ ನೋಡ್ಬೋದು. ಈ ಒಂದು ಚಾಪ್ಟರ್ ಬಂದುಬಿಟ್ಟು GPSTR ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಚಾಪ್ಟರ್ ಆಗಿದೆ. ಇಲ್ಲಿರುವಂಥ ಸಮಸ್ಯೆಗಳನ್ನು ನೇರವಾಗಿ ಎಕ್ಸಾಮ್ನಲ್ಲಿ ಕೇಳೋದ್ರಿಂದ ನಾವು ಇದನ್ನು ಡಿಸ್ಕಸ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಸೊ ಈಗ ನೆಕ್ಸ್ಟ್ ಸಮಸ್ಯೆಗಳನ್ನು ನಾವು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಪ್ರಶ್ನೆ ಈ ರೀತಿಯಾಗಿದೆ. ಇದು ಜೌಲ್ನ ಉಷ್ಣೋತ್ಪಾದನಾ ನಿಯಮದ ಮೇಲೆ ಸಂಬಂಧಿಸಿದಾಗಿದೆ ಅಥವಾ ರೆಸಿಸ್ಟೆನ್ಸ್ಗೆ ಸಂಬಂಧಿಸಿದಾಗಿದೆ. ಈ ಪ್ರಶ್ನೆ ಈ ರೀತಿಯಾಗಿದೆ. ಒಂದು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯ ಗರಿಷ್ಠ ತಾಪಮಾನದಲ್ಲಿ 880 ವ್ಯಾಟ್ ಶಕ್ತಿಯನ್ನು ಮತ್ತು ಕನಿಷ್ಠ ತಾಪಮಾನದಲ್ಲಿ 360 ವ್ಯಾಟ್ ಶಕ್ತಿಯನ್ನು ಬಳಸುತ್ತದೆ. ವೋಲ್ಟೇಜು 220 ವ್ಯಾಟ್ ಆಗಿದ್ದು, ಈ ಎರಡೂ ಸಂದರ್ಭಗಳಲ್ಲಿ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ರೋಧವನ್ನು ಕಂಡುಹಿಡಿಯಿರಿ. ಪ್ರಶ್ನೆಯನ್ನು ನೋಟ್ ಮಾಡ್ಕೊಳ್ಳಿ. ನಾವೀಗ ನೆಕ್ಸ್ಟ್ ಪರಿಹಾರವನ್ನು ನೋಡೋಣ. ಓಕೆ, ನಮಗೆ ಈ ಒಂದು ಪರಿಹಾರವನ್ನು ಸಾಲ್ವ್ ಮಾಡಬೇಕಾದ್ರೆ ಇಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದರೆ ಪವರನ್ನು ಕೊಟ್ಟಿದ್ದಾರೆ. ಓಕೆ, ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ. ಒಂದು ಇಸ್ತ್ರಿ ಪೆಟ್ಟಿಗೆಯ ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ. ಹೌದಾ? ಸಾಮರ್ಥ್ಯ ತಂದಾಗ ಅದನ್ನು ನಾವು P = ಅಂದರೆ ಪವರ್ ಅಂತ ಯೂಸ್ ಮಾಡ್ತೀವಿ. ಎಷ್ಟು ಕೊಟ್ಟಿದ್ದಾರೆ? 840. ಯಾವಾಗ? ಗರಿಷ್ಠ ತಾಪಮಾನವಿದ್ದಾಗ. ಗರಿಷ್ಠ ತಾಪಮಾನದಲ್ಲಿ ಎಷ್ಟಿದೆ? 840 ವ್ಯಾಟನ್ನು ಬಳಸುವಂಥದ್ದು. ನಂತರ ಏನನ್ನು ಕೊಟ್ಟಿದ್ದಾರೆ? ಇಲ್ಲಿ ವೋಲ್ಟೇಜನ್ನು ಕೊಟ್ಟಿದ್ದಾರೆ. ಎಷ್ಟಿದೆ ವೋಲ್ಟೇಜ್? 220 ವ್ಯಾಟ್ ಅಂತ ಇದೆ. ಹಾಗಾದರೆ ವೋಲ್ಟ್ ಅಂತ ಇದೆ. ನಂತರ ಇಲ್ಲಿ ನಾವು ಕಂಡುಹಿಡಬೇಕಾದ್ದು ಏನು? ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ರೋಧವನ್ನು ಕಂಡುಹಿಡ್ಕೋಬೇಕು. ಐಯನ್ನು ಕಂಡುಹಿಡಿಬೇಕು, ರೆಸಿಸ್ಟೆನ್ಸನ್ನು ಕಂಡುಹಿಡಬೇಕು. ಹೌದಾ? ಹಾಗಾದರೆ ನಮಗೆ P ಕೊಟ್ಟಿದ್ದಾರೆ, V ಕೊಟ್ಟಿದ್ದಾರೆ. ನಮಗೆ ಫಾರ್ಮುಲಾ ಗೊತ್ತಿರಬೇಕು. ವಿದ್ಯುತ್ ಸಾಮರ್ಥ್ಯವನ್ನು ಕಂಡುಹಿಡಿಯುವಂಥ ಸೂತ್ರ ಏನಿದೆ? ನೋಡಿಲ್ಲ ಅಂದರೆ ಹಿಂದಿನ ವಿಡಿಯೋಗಳಲ್ಲೇ ನೀವು ಚೆಕ್ ಮಾಡಿ ನೋಡ್ಬೋದು. ವಿದ್ಯುತ್ ಸಾಮರ್ಥ್ಯ ಏನಿದೆ ಅಂದರೆ P = V × I. ವಿದ್ಯುತ್ ಸಾಮರ್ಥ್ಯವು ಆ ಒಂದು ವಿದ್ಯುತ್ ಮಂಡಲದ ವಿಭವಾಂತರಕ್ಕೆ ಮತ್ತು ಕರೆಂಟ್ಗೆ ನೇರ ಅನುಪಾತದಲ್ಲಿರುತ್ತೆ. ನಮಗೆ ಇವಾಗ ಪವರನ್ನು ಕೊಟ್ಟಿದ್ದಾರೆ, ವ್ಯಾಟನ್ನು ಕೊಟ್ಟಿದ್ದಾರೆ. ಕಂಡುಹಿಡಿಬೇಕಾಗಿರುವಂಥದ್ದು ಏನು? ವಿದ್ಯುತ್ ಪ್ರವಾಹ. ಹೌದಾ? ವಿದ್ಯುತ್ ಪ್ರವಾಹವನ್ನು ಕಂಡುಹಿಡ್ಕೋಬೇಕು. ವಿದ್ಯುತ್ ಪ್ರವಾಹ ಅಂದರೆ ಏನು? I. ಓಕೆ, I = P/V. ಓಕೆ, P/V. ಓಕೆ, ಇವಾಗ ಮೊದಲೇದನ್ನು ನಾವು ಕಂಡುಹಿಡಿತಾ ಇದ್ದೀವಿ. ಗರಿಷ್ಠ ತಾಪಮಾನದಲ್ಲಿ ಇಸ್ತ್ರಿ ಪೆಟ್ಟಿಗೆ ಬಳಸುವಂತಹ ವಿದ್ಯುತ್ ಪ್ರವಾಹ ಎಷ್ಟು? I = P/V. ಪವರ್ ಎಷ್ಟಿದೆ? 840 ವ್ಯಾಟ್ ಇದೆ. ವಿದ್ಯುತ್ ವೋಲ್ಟೇಜ್ ಎಷ್ಟಿದೆ? 220 ವ್ಯಾಟ್ ಇದೆ. ಓಕೆ, ಇವಾಗ 0 0 ಕ್ಯಾನ್ಸಲ್ ಆಗುತ್ತೆ. 2 1 2 1 2 4 2 2 11 1 11 3 33 ಉಳಿತೆಷ್ಟು? ಈ ಕಡೆ 7 9 9 ಉಳಿತು. ಹಾಗಾದರೆ ಪಾಯಿಂಟ್ ಕೊಟ್ಟು ಏನು ತಗೋತೀವಿ? ಇವಾಗ 11 8 88 ಹಾಗೆ 2 ಆಂಪಿಯರ್. ಓಕೆ, ಗರಿಷ್ಠ ತಾಪಮಾನದಲ್ಲಿ ಈ ಒಂದು ಇಸ್ತ್ರಿ ಪೆಟ್ಟಿಗೆಯು ಬಳಸುವಂಥ ಈ ಒಂದು ಇಸ್ತ್ರಿ ಪೆಟ್ಟಿಗೆಯಲ್ಲಿ ಹರಿಯುವಂಥ ವಿದ್ಯುತ್ ಪ್ರವಾಹ 3.82 ಆಂಪಿಯರ್ ಕರೆಂಟ್ ಏನಾಗುತ್ತೆ? ಈ ಪೆಟ್ಟಿಗೆಯಲ್ಲಿ ಗರಿಷ್ಠ ತಾಪಮಾನ ಇದ್ದಾಗ ಇಷ್ಟು ವಿದ್ಯುತ್ ಪ್ರವಾಹ ಹರಿಯುವಂಥದ್ದು. ನೆಕ್ಸ್ಟ್, ಕನಿಷ್ಠ ತಾಪಮಾನದಲ್ಲಿ ನಾವೀಗ ಕಂಡುಹಿಡಿಯೋಣ. ಕನಿಷ್ಠ ತಾಪಮಾನವಿದ್ದಾಗ ಇದರ ಒಂದು ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ. ಎಷ್ಟು? 360 ವ್ಯಾಟ್ ಅಂತ ಕೊಟ್ಟಿದ್ದಾರೆ. ಸೊ ಪವರ್ದು ನಮಗೆ ಸೂತ್ರ ಗೊತ್ತಿದೆ. P = V × I. I = P/V. ಓಕೆ, ಪವರ್ ಎಷ್ಟಿದೆ? 360 / 220. ಓಕೆ, ಇವಾಗ ನಾವು 0 0 ಕ್ಯಾನ್ಸಲ್ ಆಗುತ್ತೆ. 2 1 2 1 2 1 2 8 16
ಓಕೆ. ಅಗೇನ್ 11 ಒಂದ್ಲೆ 11 ಒಂದ್ಲೆ ಇಲ್ಲಿ ಪಾಯಿಂಟ್ ತಗೊಳ್ಳೋಣ. 11 ಅಂದಾಗ ಇಲ್ಲಿ 7 ಉಳಿಯುತ್ತೆ. 11 ಆರ್ಲೆ 66, 11 ನಾಲ್ಕಲೆ 44 ಆಂಪಿಯರ್. ಕನಿಷ್ಠ ತಾಪಮಾನದಲ್ಲಿ ಈ ಒಂದು ಇಸ್ತ್ರಿ ಪೆಟ್ಟಿಗೆ ಬಳಸುವಂತಹ ಕರೆಂಟ್ ಎಷ್ಟಪ್ಪ? 1.64 ಆಂಪಿಯರ್ ಕರೆಂಟ್ ಬಳಸುವಂಥದ್ದು. ಇವಾಗ ಕನಿಷ್ಠ ತಾಪಮಾನದಲ್ಲಿ ನಾವು ರೆಸಿಸ್ಟೆನ್ಸನ್ನು ನೋಡಿ. ಗರಿಷ್ಠ ತಾಪಮಾನದಲ್ಲಿ ಬಂದಿರುವಂತಹ ಗರಿಷ್ಠ ತಾಪಮಾನ ಇದ್ದಾಗ ವಿದ್ಯುತ್ ಪ್ರವಾಹ ಎಷ್ಟಿತ್ತು? 3.82 ಆಂಪಿಯರ್ ಅಂತು. ಯಾವಾಗ? ಗರಿಷ್ಠ ತಾಪಮಾನ ಇದ್ದಾಗ. ರೆಸಿಸ್ಟೆನ್ಸನ್ನು ಕಂಡುಹಿಡಿ ಎಂದಿದ್ರು ಗರಿಷ್ಠ ತಾಪಮಾನ ಇದ್ದಾಗ. ಆರ್ ಈಸ್ ಈಕ್ವಲ್ಸ್ ಟು ವಿ ಬೈ ಐ. ಇದು ಓಮ್ಸ್ ಲಾ. ಓಕೆ. ಆರ್ ವಿಭವಾಂತರ ಎಷ್ಟಿದೆ? 220. ಕರೆಂಟು 3.82 ಅಂದಾಗ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 2ರಿಂದ ಭಾಗಿಸಿ. ಆವಾಗ 2 ಒಂದ್ಲೆ 2 ಪಾಯಿಂಟ್ ಹಾಗೆ ಇಟ್ಕೋಬೇಕು. 2 ನಾಲ್ಕಲೆ 8, 2 ಒಂದ್ಲೆ 2, 1 1 0. ಸೊ ಇವಾಗ ಅಗೇನ್ ಇದು ಡೆಸಿಮಲಲ್ಲಿ ಎಷ್ಟಿದೆ? 1 ಸಂಖ್ಯೆ ಇದೆ. ಹಾಗಾಗಿ ಇಲ್ಲಿ ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಬರುವಂಥ ಆನ್ಸರ್ ಏನಪ್ಪ ಅಂದರೆ, ಈ ಪಾಯಿಂಟನ್ನು ನಾವು ತೆಗೆದಾಗ ಇಲ್ಲಿ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಸಿಗುವಂಥ ಆನ್ಸರ್ ಏನಪ್ಪ ಅಂದರೆ 57.60 ಓಮ್ ಅನ್ನುವಂಥ ರೆಸಿಸ್ಟೆನ್ಸ್ ಸಿಗುತ್ತೆ. 57.60 ಓಮ್ ರೆಸಿಸ್ಟೆನ್ಸ್ ಆನ್ಸರ್ ಸಿಗುತ್ತೆ. ಗರಿಷ್ಠ ತಾಪಮಾನದಲ್ಲಿ ರೆಸಿಸ್ಟೆನ್ಸ್. ಕನಿಷ್ಠ ತಾಪಮಾನದಲ್ಲಿ ಎಷ್ಟು ರೆಸಿಸ್ಟೆನ್ಸ್ ಅಂತ ನೋಡೋದಾದರೆ ಆರ್ ಈಸ್ ಈಕ್ವಲ್ ಟು ವಿ ಬೈ ಐ. 220 ಡಿವೈಡೆಡ್ ಬೈ 1.64. ನಿಮಗೆ ಕ್ಯಾಲ್ಕುಲೇಷನ್ ಮಾಡುವಾಗ ಕಷ್ಟ ಆಗ್ತಾಯಿದ್ರೆ ಈ ಡೆಸಿಮಲನ್ನು ತೆಗೆದುಬಿಟ್ಟು 220 ಅಂದರೆ ಇದು ಪಾಯಿಂಟ್ ಹೋದರೆ ಇಲ್ಲಿ ಒಂದು 0 ಬರುತ್ತೆ. 164 ಈಗ ಭಾಗಿಸಿದಾಗ ನಮಗೆ ಬರುವಂಥ ಆನ್ಸರು 134.15 ಓಮ್ ಅಂತ ಆನ್ಸರ್ ಬರುತ್ತೆ. ಓಕೆ. ಇದನ್ನು ಫಾಸ್ಟಾಗಿ ಕ್ಯಾಲ್ಕುಲೇಟ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಓಕೆ. ಈಗ 164ರಿಂದ 164 164 ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಿ ಆವಾಗ 134.15 ಓಮ್ ಎನ್ನುವಂಥದ್ದು ಕನಿಷ್ಠ ತಾಪಮಾನದಲ್ಲಿ ರೆಸಿಸ್ಟೆನ್ಸ್. ನೋಡಿ, ಗರಿಷ್ಠ ತಾಪಮಾನದಲ್ಲಿ ಇಲ್ಲಿ ಎಷ್ಟಿದೆ? 3.82 ಆಂಪಿಯರ್. ಕನಿಷ್ಠ ತಾಪಮಾನದಲ್ಲಿ ವಿದ್ಯುತ್ ಪ್ರವಾಹ 1.64 ಆಂಪಿಯರ್. ಮೊದಲನೇ ರೆಸಿಸ್ಟೆನ್ಸು 57.60 ಓಮ್. ಎರಡನೇ ರೆಸಿಸ್ಟೆನ್ಸು 134.15 ಓಮ್ ಅಂತ ನಮಗೆ ಇಲ್ಲಿ ಆನ್ಸರ್ ಬರುವಂಥದ್ದು. ಎರಡನೇ ಒಂದು ಸಮಸ್ಯೆ. 4 ಓಮ್ ರೋಧದಿಂದ ಪ್ರತಿ ಸೆಕೆಂಡಿಗೆ 100 ಜೌಲ್ಸ್ ಉಷ್ಣ ಶಕ್ತಿ ಉತ್ಪತ್ತಿ ಆಗುತ್ತದೆ. ರೋಧಕದ ನಡುವಿನ ವಿಭವಾಂತರವನ್ನು ಕಂಡುಹಿಡಿಯಿರಿ. ಇಲ್ಲಿ ಉಷ್ಣ ಶಕ್ತಿಯನ್ನು ಕೊಟ್ಟಿದ್ದಾರೆ, ಜೌಲ್ಸ್ ಅಂತ ಕೆಲಸವನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ನಾವು ಬಳಸಬೇಕಾಗಿರುವಂಥ ಸೂತ್ರ ಏನಪ್ಪ ಅಂದರೆ ಜೌಲ್ಸ್ನ ನಿಯಮದ ಸೂತ್ರ. ಜೌಲ್ಸ್ನ ನಿಯಮದ ಸೂತ್ರ ಇಲ್ಲಿ ಕೊಟ್ಟಿರುವಂಥ ಮೊದಲ ಡೇಟಾವನ್ನು ಬರ್ಕೋಣ. ಡೇಟಾ ಉಷ್ಣ ಶಕ್ತಿ ಹೀಟ್ ಅಂದರೆ ಎಷ್ಟಿದೆ? 100 ಜೌಲ್. ರೆಸಿಸ್ಟೆನ್ಸನ್ನು ಕೊಟ್ಟಿದ್ದಾರೆ 4 ಓಮ್. ಸಮಯ ಎಷ್ಟು ಕೊಟ್ಟಿದ್ದಾರೆ? ಪ್ರತಿ ಸೆಕೆಂಡಿಗೆ. ಓಕೆ. ಟಿ ಈಸ್ ಈಕ್ವಲ್ ಟು 1 ಸೆಕೆಂಡ್ ಅಂತ ತೆಗೆದುಕೊಳ್ಳೋಣ. ಕಂಡುಹಿಡ್ಕೋಬೇಕಾಗಿರೋದು ವಿಭವಾಂತರವನ್ನು. ನಮಗೆ ಜೌಲ್ಸ್ನ ಫಾರ್ಮುಲಾ ಗೊತ್ತಿದೆ. I² ಈಸ್ ಈಕ್ವಲ್ ಟು H/RT. ಅಥವಾ ಜೌಲ್ಸ್ನ ಫಾರ್ಮುಲಾನೇ ಯಾವ ರೀತಿಯಾಗಿದೆ ಅಂದರೆ ಜೌಲ್ನ ಹೀಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು I² R ಇಂಟು ಟಿ. ಇದನ್ನು ನಾವೀಗ ಏನು ಕಂಡುಹಿಡ್ಕೋಬೇಕಾಗಿದೆ? ಮೊದಲನೇದಾಗಿ ವ್ಯಾಟನ್ನು ಕಂಡುಹಿಡ್ಕೋಬೇಕಾಗಿದೆ. ವ್ಯಾಟನ್ನು ಕಂಡುಹಿಡ್ಕೋಬೇಕಾದ್ರೆ ಓಮ್ಸ್ ಲಾ ನಮಗೆ ಗೊತ್ತಿದೆ. ಏನು ಓಮ್ಸ್ ಲಾ? ನಮಗೆ ಗೊತ್ತಿರುವಂಥದ್ದು ಒಂದು ಸ್ಥಿರ ತಾಪಮಾನದಲ್ಲಿ ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಅಂತ ಸೂತ್ರ ಗೊತ್ತಿದೆ. ವಿ ಇಸ್ ಈಕ್ವಲ್ ಟು ಆರ್ ಇಂಟು ಐ. ಇಲ್ಲಿ ನಾವು ಕರೆಂಟನ್ನು ಕಂಡುಹಿಡ್ಕೋಬೇಕಾದ್ರೆ ಮೊದಲಿಗೆ ವೋಲ್ಟೇಜನ್ನು ಮೊದಲಿಗೆ ಈ ವಿಭವಾಂತರವನ್ನು ಕಂಡುಹಿಡ್ಕೋಬೇಕಾದ್ರೆ ಕರೆಂಟ್ ಗೊತ್ತಿರಬೇಕು. ಇಲ್ಲಿ ಎರಡು ಡೇಟಾ ನಮಗೆ ಗೊತ್ತಿಲ್ಲ. ಮೊದಲಿಗೆ ಕರೆಂಟನ್ನು ಕಂಡುಹಿಡ್ಕೋಣ. ಕರೆಂಟನ್ನು ಕಂಡುಹಿಡ್ಕೋಬೇಕಾದ್ರೆ I² ಈಸ್ ಈಕ್ವಲ್ ಟು H/RT. ಇದನ್ನು 2 ಸ್ಕ್ವೇರ್ ತೆಗಿನ
ಇಲ್ಲಿ ಸ್ಕ್ವೇರ್ ರೂಟನ್ನು ಅಪ್ಲೈ ಮಾಡೋಣ. H = R × T. H ಅಂದರೆ ಎಷ್ಟಿದೆ? 100 ಜೌಲ್ ಅಂತ ಇದೆ. 4 ಓಮ್ ಅಂತ ರೆಸಿಸ್ಟೆನ್ಸ್ ಇದೆ, ಇಂಟು 1 ಸೆಕೆಂಡ್ ಅಂತ ಇದೆ. ಸೊ 100 100ರ ವರ್ಗಮೂಲ 10, 4ರ ವರ್ಗಮೂಲ 2. ಇಲ್ಲಿ ಏನಿದೆ 1 ಸೆಕೆಂಡ್ ಇದೆ, ಅದು ನೆಗ್ಲೆಕ್ಟ್ ಆಗುತ್ತೆ. 2 ಒಂದಲೇ 2 5 ಅಂದಾಗ ಇಲ್ಲಿ ನಮಗೆ ಕರೆಂಟ್ ಎಷ್ಟು ಸಿಗ್ತಾ ಇದೆ ಅಂದರೆ I = 5 ಆಂಪಿಯರ್ ಸಿಗ್ತಾ ಇದೆ. ಓಕೆ, ನಮಗೆ ಏನು ಸಿಕ್ತು? ವಿದ್ಯುತ್ ಪ್ರವಾಹ ಸಿಕ್ತು. ಈಗ ನಾವೇನನ್ನು ಕಂಡುಹಿಡ್ಕೋಬೇಕು? ವಿದ್ಯುತ್ ವಿಭವಾಂತರವನ್ನು ಕಂಡುಹಿಡ್ಕೋಬೇಕು. ಆ ರೋಧಕಗಳ ನಡುವೆ ಇರುವಂಥ ವಿಭವಾಂತರ V = R × I. ಇದು ಓಮ್ಸ್ ಲಾ. ರೆಸಿಸ್ಟೆನ್ಸ್ ಎಷ್ಟಿದೆ? 4 ಓಮ್. ಕರೆಂಟ್ ಎಷ್ಟು ಸಿಕ್ಕಿದೆ? 5 ಆಂಪಿಯರ್. ಓಕೆ, ಈಗ 4 5 20 ವೋಲ್ಟ್ ಎನ್ನುವಂಥದ್ದು ಇಲ್ಲಿ ವಿಭವಾಂತರ ನಮಗೆ ಸಿಗ್ತಾ ಇದೆ. ಓಕೆ, ಈ ಒಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆಯಾಗಿದೆ. ಈ ರೀತಿಯಾದ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ಗಳನ್ನು GPSR ಎಕ್ಸಾಮ್ ಮತ್ತು HSTR ಎಕ್ಸಾಮ್ ಮತ್ತು 10ನೇ ತರಗತಿ ವಿದ್ಯಾರ್ಥಿಗೆ ತುಂಬಾ ಇಂಪಾರ್ಟೆಂಟು. ಸೊ ಇವಾಗ ಫಾರ್ಮುಲಾಗಳನ್ನು ನೆನ್ಪಿಟ್ಬೋದು ಇಂಪಾರ್ಟೆಂಟು, ಮತ್ತು ಇಲ್ಲಿ ಯೂನಿಟ್ಗಳನ್ನು ನೆನ್ಪಿಟ್ಬೋದು ತುಂಬಾ ಇಂಪಾರ್ಟೆಂಟ್. ಇದರ ಯೂನಿಟ್ಗೆ ಮಾರ್ಕ್ಸ್ ಇರುತ್ತೆ, ಫಾರ್ಮುಲಾಗೆ ಮಾರ್ಕ್ಸ್ ಇರುತ್ತೆ, ಮಧ್ಯದಲ್ಲಿ ಕ್ಯಾಲ್ಕುಲೇಷನ್ಗೆ ಸ್ವಲ್ಪ ಪ್ರಮಾಣದ ಮಾರ್ಕ್ಸ್ ಇರುತ್ತೆ. ಇಲ್ಲಿ ನಾವು ಮೊದಲಿಗೆ ಯೂನಿಟು, ಫಾರ್ಮುಲಾಗಳು, ಕೊಟ್ಟಿರುವಂಥ ಡೇಟಾವನ್ನು ಬರ್ಬೋದು. ತುಂಬಾ ಇಂಪಾರ್ಟೆಂಟ್ ಸಮಸ್ಯೆಯನ್ನು ಸಾಲ್ವ್ ಮಾಡುವಂಥ ಸಂದರ್ಭದಲ್ಲಿ. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ಸಮಸ್ಯೆಗಳಿದ್ದವು. ಮುಂದಿನ ಒಂದು ಕ್ಲಾಸ್ನಲ್ಲಿ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಮುಂದಿನ ಒಂದು ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೊ ಮಚ್.